ಅವಳಿಗೆ ಏನು ಹೇಳಿ ಸಮಾಧಾನ ಮಾಡಲಿ ಎಂದು ಅವನು ತವಕಿಸುತ್ತಿದ್ದ. ನಾನಿನ್ನು ಬರ್ತೀನಿ ಎಂದು ಸರ್ರನೆ ಕಾರಿನಿಂದ ಇಳಿದಳು. ಅವನು ಅಚೇತನನಾದ. ಅವನಿನ್ನೂ ಏನಾದರೂ ಹೇಳುವ ಮಾಡುವ ಮೊದಲೇ ಅವನ ಕೈ ಗೆಟುಕುದ ದೂರದಲ್ಲಿ ನಿಂತು ಕೈಯಾಡಿಸಿ ಹೋಗಿ ಬನ್ನಿ ಎಂದು ಕಣ್ಣು ಸನ್ನೆಯಿಂದಲೇ ವಿದಾಯ ಹೇಳಿದಳು. ಅವನು ಕಾರನ್ನು ಹಿಂತಿರುಗಿಸಿ ನಡೆಸಿದಾಗ ಅವನಿಗೆ ಕಾರಿನ ವೇಗದ ಪರಿವೆಯೇ ಇರಲಿಲ್ಲ. ಅವನು ಟೆನ್ನಿಸ್ ಕೋರ್ಟಿಗೆ ಬಂದಾಗ ದಿನವೂ ಆಡುವವರು ಯಾರೂ ಬಂದಿರಲಿಲ್ಲ. ಅವನು ಬಹಳ ಬೇಗ ಬಂದು ಬಿಟ್ಟಿದ್ದ. 4-6 ಹುಡುಗರು ಮಾತ್ರ ಆಡುತ್ತಿದ್ದರು. ಇವನು ಬಂದನೆಂದು ಆ ಹುಡುಗರಲ್ಲೊಬ್ಬ ಗೌರವದಿಂದ ಜಾಗ ಕೊಡಲು ಮುಂದಾದ. ಬೇಡವೆಂದು ಸನ್ನೆ ಮಾಡಿ ಅಲ್ಲಿಯೇ ಕಲ್ಲು ಬೆಂಚಿನ ಮೇಲೆ ಕುಳಿತ. ಅವನಿಗೆ ಇಂದು ಅರಿವಾಗಿದ್ದ ಸತ್ಯ ಮನಸ್ಸಿಗೆ ತೀವ್ರ ಘಾಸಿಯುಂಟು ಮಾಡಿತ್ತು. ತನ್ನ ಇದುವರೆಗಿನ ನಡವಳಿಕೆ ತಪ್ಪಾಯಿತು ಎಂದು ಪರಿತಾಪವಾದದ್ದು ಒಂದಾದರೆ, ಇನ್ನು ಮುಂದೆಂದೂ ತಾನು ನಿವೇದನೆ ಮಾಡಿಕೊಳ್ಳಬೇಕೆಂದಿದ್ದ ಭಾವನೆಗಳಿಗೆ ಆಸ್ಪದವೇ ಇಲ್ಲದಂತಾಗಿದ್ದದ್ದು ಹೆಚ್ಚಿನದು. ತನ್ನ ಮೃದು ಮಧುರ ಭಾವನೆಗಳ ಲತೆಯನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತೆಸೆಯಬೇಕಾಗಿ ಬಂದುದು ಅತೀವ ನೋವಾಗಿತ್ತು. ತನ್ನ ನಡವಳಿಕೆ ಅಂತಹ ಪ್ರಮಾದವಾದದ್ದೇನೂ ಆಗಿರಲಿಲ್ಲ. ಒಂದು ವೇಳೆ ಕಾಳಿಂದಿ ಅದನ್ನು ಆ ರೀತಿ ಪರಿಗ್ರಹಿಸದಿದ್ದರೂ ಕ್ಷಮಿಸಿ ಕಾಳಿಂದಿ ಎಂದು ಕ್ಷಮೆ ಯಾಚಿಸಿ ಬಿಡಬಹುದಿತ್ತು. ಆದರೆ ತನ್ನ ಒಲವಿಗೆ ಬಿದ್ದ ಪೆಟ್ಟು. ಮೊದಲ ದಿನ ಮೆಟ್ಟಿಲ ಹಂತದ ಬಳಿ ಅವಳನ್ನು ಸಂಧಿಸಿದಾಗ ಅವನಲ್ಲಿ ಪ್ರೇಮಾಂಕುರವಾಗಿತ್ತು. ಈ 2 ತಿಂಗಳಲ್ಲಿ ಅದನ್ನು ಪೋಷಿಸಿ ಪಾಲಿಸಿ ಮೊಳಕೆಯೊಡೆದು ಸಸಿಯಾಗಗೊಳಿಸಿದ್ದ. ಅದು ಗಿಡವಾಗಿ ಮಡಿಲ ತುಂಬ ಹೂ ಬಿಟ್ಟಾಗ ಆ ಹೂವನ್ನು ಬೊಗಸೆ ತುಂಬ ತಂದು ತಂದು ಅವಳ ತಲೆಯ ಮೇಲೆ ವೃಷ್ಟಿ ಕರೆದು ತನ್ನ ಅನುರಾಗದ ನಿವೇದನೆ ಮಾಡಬೇಕೆಂದು ಪ್ರತೀಕ್ಷೆ ಮಾಡುತ್ತಿದ್ದ. ಆದರೀಗ ಆದದ್ದೇನು? ಸಸಿಯ ಹಂತದಲ್ಲೇ ಅದನ್ನು ನಿರ್ದಯಿಯಾಗಿ ತುಳಿದು ಹಾಕಬೇಕಾಗಿದೆ. ಆ ನೋವಿನ ಕಾವಿನಲ್ಲೂ ಒಂದು ಸಣ್ಣ ತಂಗಾಳಿ. ಗಿಡವಾಗಿ ಹೂ ಬಿಟ್ಟ ಮೇಲೆ ಈ ಸತ್ಯ ಎದುರು ನಿಂತಿದ್ದರೆ ಆ ಘೋರಕ್ಕಿಂತ ಇದು ಒಳಿತಾಗಲಿಲ್ಲವೇ? ಅವನ ಮನ ಪರಿತಾಪ ಪಡುತ್ತಿರುವಂತೆಯೇ ಒಬ್ಬೊಬ್ಬರಾಗಿ ಆಟಗಾರರು ಬಂದರು. ಮೂಡಿಲ್ಲ, ಇಂದು ಆಡಲಾರೆ ಎಂದು ಎನ್ನೋಣವೆಂದುಕೊಂಡ. ಆಗ ಯಾಕೆ, ಏನು, ಹಾಗಾದರೆ ಬಂದದ್ದೇಕೆ ಎಂಬ ಪ್ರಶ್ನೆಗಳು ಏಳುತ್ತಿವೆ. ಅದರ ಬದಲಿಗೆ 1-2 ಆಟ ಆಡಿಬಿಡುವುದೇ ಸರಿಯೆಂದು ಕೋರ್ಟಿಗೆ ಇಳಿದ. ಅವನ ನೋವೆಲ್ಲ ಮರೆಯಾಯಿತು. ಅಥವಾ ತನ್ನ ನೋವನ್ನೆಲ್ಲ ಚೆಂಡಿನ ಮೇಲೆ ತೋರಿಸುವಂತೆ ಬಿರುಸಿನ ಆಟವಾಡಿದ. ಆಗ ತಾನೇ ಅಲ್ಲಿಗೆ ಬಂದ ಡಾಕ್ಟರ್ ರುದ್ರ ಅವನ ಆಟ ನೋಡಿ ಸಂತೋಷಪಟ್ಟರು. ಬಹಳ ಉತ್ತಮವಾಗಿ ಆಡ್ತಿದ್ದೀರಿ ರಿಚಿ ಎಂದು ಮೆಚ್ಚುಗೆ ಸೂಚಿಸಿದರು. ಅವರು ಆಟಕ್ಕೆ ಇಳಿದಾಗ ರಿಚಿ ಅವರನ್ನು ಸೋಲಿಸಿಬಿಟ್ಟ. ಆಟದಲ್ಲಿ ಅದೆಂತಹ ಚಮತ್ಕಾರವಿದೆ! ಮನದ ಅಳಲನ್ನೆಲ್ಲ ನಿವಾರಿಸುವ ಶಕ್ತಿ ಈ ಆಟಕ್ಕಿದೆ ಎನಿಸಿ ಮನಸ್ಸಿಗೆ ಮುದವೆನಿಸಿತು ರಿಚಿಗೆ. ಸ್ವಲ್ಪ ಉಲ್ಲಸಿತ ಮನಸ್ಸಿನಿಂದಲೇ ಮನೆಗೆ ಹಿಂತಿರುಗಿದ. ಊಟ ಮಾಡದೇ ಮಲಗಬೇಕು ಎಂದಿದ್ದ ಅವನ ಮನ ಈಗ ಊಟದ ಮೇಲೇಕೆ ತನಗೆ ಕೋಪ ಎನ್ನುವ ಸ್ಥಿತಿ ತಲುಪಿತ್ತು. ಅಲ್ಲದೆ ತನಗಿಂತ ಹಿರಿಯನಾದ ಮಹದೇವ ಅಡಿಗೆ ಮಾಡಿ ಕಾಯುತ್ತಿರುವಾಗ ತನ್ನ ನೋವು ಬೇಸರಗಳನ್ನು ಅವನ ಮೇಲೇಕೆ ಹೇರಬೇಕು ಎಂದು ನಿಶ್ಚಯಿಸಿ ಎಂದಿನಂತೆಯೇ ಊಟ ಮಾಡಿ ಮಲಗಿದ. ಡಾಕ್ಟರ್ ರಿಚಿ ರಿಚರ್ಡ್ಸನ್ ಧಾರವಾಡಕ್ಕೆ ಹೊರಡುವ ದಿನ. ವಿದಾಯ ಪಡೆಯಲೋಸುಗ. ಡಾಕ್ಟರ್ ಸರ್ಜಾಪುರರ ಕೋಣೆಗೆ ಬಂದ. ಇಂದು ಹೊರಡ್ತಾ ಇದ್ದೀನಿ ಸರ್. ಈ 2 ತಿಂಗಳು ಇಲ್ಲಿ ನಿಮ್ಮ ಸಹಕಾರ ಮಾರ್ಗದರ್ಶನಗಳಲ್ಲಿ ನನ್ನ ಕೆಲಸ ಎಲ್ಲ ಚೆನ್ನಾಗಿ ನಡೆಯಿತು. ಧಾರವಾಡದಲ್ಲೂ ಮಿಕ್ಕ ಕಡೆಗಳಲ್ಲೂ ಸಹ ಹಾಗೇ ಆಗುತ್ತೆ ಅನ್ನೋ ಭರವಸೆಯಿಂದ ಹೋಗ್ತಿದ್ದೀನಿ ಸರ್ ಎಂದು ಅವರ ಕೈ ಕುಲುಕಿದ.
ಅವರು ಪ್ರೀತಿಯಿಂದ ಕೈಕುಲುಕುತ್ತಾ ಎಲ್ಲ ಚೆನ್ನಾಗಿಯೇ ಆಗುತ್ತದೆ ರುಚಿ. ಆಗಲೇ ನಾನು ಅಲ್ಲಿನ ನಿರ್ದೇಶಕರಿಗೆಲ್ಲ ನಿಮ್ಮ ಬರುವಿನ ಬಗ್ಗೆ ತಿಳಿಸಿ ಕಾಗದ ಬರೆದಿದ್ದೇನೆ. ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಒಳ್ಳೆಯ ಲೈಬ್ರರಿ, ಗೆಸ್ಟ್ ಹೌಸ್ ಎಲ್ಲ ಇದೆ. ನಿಮಗೆ ಏನೂ ತೊಂದರೆ ಆಗಲಿಕ್ಕಿಲ್ಲ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಎಂದರು. ಅಲ್ಲಿಂದ ಅವನು ನೇರವಾಗಿ ಕಾಳಿಂದಿಯ ಕೋಣೆಗೆ ಬಂದ. ಅವನು ಇದ್ದಕ್ಕಿದ್ದಂತೆ ಹಾಗೆ ಎದುರಿಗೆ ಬಂದು ನಿಂತಾಗ ಒಂದು ಗಳಿಗೆ ಮೂಕಳಾದಳು ಕಾಳಿಂದಿ. ನಾನಿವತ್ತು ಹೋಗ್ತಾ ಇದ್ದೀನಿ ಕಾಳಿಂದಿ, ನಿಮ್ಮ ವಿಶಸ್ ಬೇಕು ಎಂದು ಮೆಲುನಗುತ್ತಾ ಅವಳು ಎದ್ದು ನಿಂತಿದ್ದವಳು. ಆಲ್ ದಿ ಬೆಸ್ಟ್, ಸುಖವಾಗಿ ಹೋಗಿ ಲಾಭವಾಗಿ ಹಿಂತಿರುಗಿ ಎಂದು ಮೆಲುನಕ್ಕಳು. ನಂತರ ಮಾತುಗಳು ಸಿಗಲಿಲ್ಲ. ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು. ಅವನು ಸರ್ರನೆ ಎಚ್ಚೆತ್ತವನಂತೆ ಹೊರ ನಡೆದ. ಆದರೆ ಅದೇ ಹೆಜ್ಜೆಯಲ್ಲಿ ಹಿಂತಿರುಗಿ ಐ ಮಿಸ್ ಯು ವೆರಿ ಮಚ್ ಎಂದು ದೀರ್ಘ ಉಸಿರು ಬಿಟ್ಟ. ಅವಳ ಪ್ರತಿಕ್ರಿಯೆಗೆ ಕಾಯದೆ ಹೊರಟೇ ಹೋದ. ಬಹುಶಃ ತನ್ನ ಬದುಕಿನಿಂದಲೇ ಹೊರ ನಡೆದ ಅವನು ಎಂದುಕೊಂಡಳು. ಅವನು ಹೋದನೆಂದು ಅವಳಿಗೆ ದುಃಖವಾಗಲಿಲ್ಲ. ಅವಳು ಕಳೆದ ಈ 2-3 ದಿನಗಳಲ್ಲಿ ಮೊದಲಿನ ಕಾಳಿಂದಿಯಾಗಿದ್ದಳು. ಅವಳ ಬಾಳ ತಟಾಕ ಭೋರ್ಗರೆದು ಇದೀಗ ಪ್ರಶಾಂತವಾಗಿತ್ತು. ಅಚಲವಾಗಿ ನಿಂತ ನೀರಾಗಿತ್ತು. ಸಣ್ಣದಾಗಿ ಗಾಳಿ ಬೀಸಿದರೂ ಹೆಚ್ಚು ಅಲುಗಾಡದ ನೀರಿನ ಹರಿವು ಅವಳ ಬಾಳಿನದಾಗಿತ್ತು. ಆದರೆ ಕಳೆದೆರಡು ತಿಂಗಳ ಹಿಂದೆ ರಿಚಿ ಎಂಬ ದಾರಿ ಹೋಕ ಅದರ ದಂಡೆಗೆ ಬಂದ. ತೀರದಲ್ಲಿ ಅಡ್ಡಾಡಿದ. ತನ್ನ ಖುಷಿಗಾಗಿ ಒಂದು ಸಣ್ಣ ಕಲ್ಲು ನೀರಿಗೆಸೆದ. ಅಚಲ ನೀರು ಅಲುಗಾಡಿತ್ತು. ಸಣ್ಣ ಸಣ್ಣ ತೆರೆಗಳು ಎದ್ದಿದ್ದವು. ಅದು ದೊಡ್ಡ ಕಲ್ಲು ಅಲ್ಲವಾದ್ದರಿಂದ ಅಲೆಗಳು ತೀರಾ ತೆಳು. ಬಹಳ ಬೇಗ ಹಿಂದಿರುಗಿದ್ದವು ಅಲೆಗಳು. ನೀರು ಮತ್ತೆ ಅಲುಗಾಡದೆ ನಿಂತಿತು ಪ್ರಶಾಂತವಾಗಿ. ಬಹುಶಃ ಆ ಬಾಳಕೊಳ ಇನ್ನಷ್ಟೇ ನಿಂತ ನೀರಿನ ತಾಣ. ತ್ರೈಮಾಸಿಕ ಬಿಡುವಿನ ನಂತರ ತರಗತಿಗಳು ಬಿರುಸಿನಿಂದ ಪ್ರಾರಂಭವಾದವು. ಕಾಳಿಂದಿಗೆ ಈಗ ಪ್ರಪಂಚವೆಲ್ಲ ತರಗತಿಗಳು, ಪಾಠಗಳು, ಲೈಬ್ರರಿ, ಪ್ರಯೋಗಶಾಲೆ ಇಷ್ಟೇ. ಇದರೊಂದಿಗೆ ಮನೆಯ ಕೆಲಸ, ತೋಟದ ಕೆಲಸ, ಆಗೊಮ್ಮೆ ಈಗೊಮ್ಮೆ ವೀಣೆ ನುಡಿಸಿಕೊಳ್ಳುವುದು. ದಿನಗಳು ಹಾಯಾಗಿ ಕಳೆದು ಹೋಗುತ್ತಿದ್ದವು. ಹಾಗೊಂದು ದಿನ ಸಂಜೆ ಗಿಡಗಳಿಗೆ ನೀರು ಹಾಕಿ ಅಲ್ಲೇ ಮನೆಯ ಮುಂದೆ ವರಾಂಡದ ಮೆಟ್ಟಿಲ ಮೇಲೆ ಕುಳಿತಳು. ಪಾತಿಗಳಲ್ಲಿನ ನೀರು ಹಿಂಗುವಿಕೆ, ಸಣ್ಣ ತೆಳುವು ನೊರೆಯ ಪುಟಪುಟ ಸದ್ದು, ಎಲೆಗಳಿಂದ ಕೆಳಗೆ ಬೀಳುತ್ತಿದ್ದ ಹನಿ ನೀರಿನ ಪಟಪಟ ಊಲಿಕೆ ತಲ್ಲೀನಳಾಗಿ ಹಾಯಾಗಿ ಕುಳಿತಿದ್ದಳು. ಅಲ್ಲೇ ಕುಳಿತಿಯೇಕೆ ಮಗು ಎಂದು ಭವಾನಿ ಶಂಕರಲ್ಲಿ ಬಂದು ನಿಂತರು. ಈ ಗಿಡಗಳು, ಇವುಗಳೊಂದಿಗೆ ಸಹವಾಸ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಣ್ಣ. ನಮಗೆ ಈ 4-6 ಗಿಡಗಳೊಂದಿಗೆ ಎಷ್ಟು ಹಿತವಾದ ಭಾವನೆ ಇದ್ದರೆ ಇನ್ನು ತೋಟಗಳನ್ನೇ ಬೆಳೆಸುವವರಿಗೆ ಎಷ್ಟು ಆನಂದವಿರಬೇಕಲ್ಲ ಎಂದಳು. ಹುಚ್ಚಮ್ಮ, ನಾವು ಮನಸ್ಸಂತೋಷಕ್ಕಾಗಿ ಬೆಳೆಸ್ತೀವಿ, ಆನಂದ ಪಡ್ತೀವಿ. ಅವರು ಜೀವನಕ್ಕಾಗಿ ಬೆಳೆಸ್ತಾರೆ. ಅವರಿಗೆ ಆನಂದವಾಗೋದು ಅದರಲ್ಲಿ ಬರೋ ಉತ್ಪನ್ನದ ಲಾಭದಿಂದ. ನಾವು ನೋಡೋ ದೃಷ್ಟಿಯಲ್ಲಿ ಅವರು ಆನಂದಿಸೋಲ್ಲಮ್ಮ. ಏನೇ ಇರಲಿ, ಅದೊಂದು ಒಳ್ಳೆಯ ಕೆಲಸ ಅನ್ನಿಸುತ್ತೆ. ನನಗೂ ಒಂದೊಂದು ಸಲ ಹೆಚ್ಚು ಆವರಣ ಇರೋ ಮನೆ ಮಾಡಿ ಒಳ್ಳೆ ತೋಟ ಬೆಳೆಸಿ ಅದರ ಮಧ್ಯದಲ್ಲೇ ಇರಬೇಕಂತ ಅನ್ನಿಸುತ್ತೆ. ಹಾಗಾದರೆ ಈ ಮನೆ ನಾವು ಎಲ್ಲ ಬೇಜಾರಾಗೋಯ್ತು ಅನ್ನೋ. ಛೆ, ನಾನು ಹಾಗನ್ನಲಿಲ್ಲ. ಇರಲಿ, ನಾನು ತಮಾಷೆಗೆ ಹೇಳಿದೆ. ಇಷ್ಟು ಅನ್ನೋವಳು ಹಳ್ಳಿಲೇ ಉಳಿಬಹುದಿತ್ತು. ನಿಂಗೆ ಬೇಕಾದಷ್ಟು ಅವಕಾಶ ಇತ್ತಲ್ಲ. ಯಾಕೋ ಅಲ್ಲಿ ಬೇಡ ಅನ್ನಿಸ್ತು. ಈ ಬಿಡುವಿನಲ್ಲಿ ಹಳ್ಳಿಗೆ ಹೋಗಿ ಬರ್ತೀಯೇನೋ ಅಂದ್ಕೊಂಡೆ. ಅವರೆಲ್ಲ ನಿರೀಕ್ಷಿಸಿರಬಹುದು. ಯಾಕಮ್ಮ ಹೋಗಲಿಲ್ಲ? ಏನೋ ಹೋಗಬೇಕು ಅನ್ನಿಸ್ಲಿಲ್ಲ ಎಂದು ಅಂತರ್ಮುಖಿಯಾದಳು. ಅವಳು ಹಳ್ಳಿಗೆ ಆಗಲಿ ಎಲ್ಲೇ ಆಗಲಿ ಹೋಗದೇ ಇರಲು ಕಾರಣ ರುಚಿ. ಅವನು ಇಲ್ಲಿರುವಾಗ ಕೆಲ ದಿನಗಳ ಮಟ್ಟಿಗೆ ಆಗಲಿ ಅವರ ಕಣ್ಣೆದುರಿಗೆ ಇರದೇ ಇರುವ ಇಚ್ಛೆ ಅವಳಿಗಿರಲಿಲ್ಲ. ಅವಳ ತ್ರೈಮಾಸಿಕ ಬಿಡುವಿನಲ್ಲಿ ಅವಳು ಹೇಗೆ ತಾನೇ ಹೋಗುತ್ತಾಳೆ ಹಳ್ಳಿಗೆ? ನನಗೆ ಗೊತ್ತಮ್ಮ, ನೀನು ಯಾಕೆ ಹೋಗಲಿಲ್ಲ ಅಂತ ಎಂದರು ಆತ. ಅವಳಿಗೆ ಗಾಬರಿಯಾಯಿತು. ತನಗೆ ರುಚಿಯಲ್ಲಿದ್ದ ಆಕರ್ಷಣೆ ಆತನಿಗೆ ತಿಳಿದು ಬಿಟ್ಟಿದೆಯೇ ಎಂದು ಅವರ ಕಡೆಗೆ ನೋಡಿದಳು.
ಆದರೆ ಅವರು ಅವಳನ್ನೇನೂ ನೋಡುತ್ತಿರಲಿಲ್ಲ, ಯಾವುದೋ ಗಿಡದ ಕಡೆಗೆ ನೋಡುತ್ತಾ ಹೇಳಿದರು, ನನಗೆ ಅವತ್ತು ಹಾರ್ಟ್ ಅಟ್ಯಾಕ್ ಆದಾಗಲಿಂದ ನೀನು ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಇಷ್ಟಪಡ್ತಿಲ್ಲ ಅಂತ ನನಗೆ ಗೊತ್ತಮ್ಮ. ನನಗೇನೂ ಆಗಿಲ್ಲ ಅಮ್ಮ ಅಂಥದ್ದು, ನೀನೆಲ್ಲಿಗೆ ಬೇಕಾದರೂ ಹೋಗಿ ಬರಬಹುದು. ಅಬ್ಬಾ, ಸದ್ಯ ಅವರಿಗೆ ಹಾಗೆ ತಿಳಿದಿಲ್ಲ. ನೀವೇನೋ ಹಾಗೆ ಹೇಳ್ತೀರಿ ಅಣ್ಣ, ಆದರೂ ನನ್ನ ಭಯ ನನಗೆ. ಅದೂ ಒಂದು ಕಾರಣ. ಇನ್ನೂ ಒಂದು ಕಾರಣ ಇತ್ತು. ಆ ರಿಚರ್ಡ್ಸನ್ ಬಂದಿದ್ದಾರಲ್ಲ, ಅವರು ನನಗೆ ಒಂದೆರಡು ಕೆಲಸ ಹಚ್ಚಿದ್ರು. ಕಾಲೇಜ್ ಟೈಮ್ನಲ್ಲಿ ಮಾಡೋಕೆ ಆಗಿರಲಿಲ್ಲ. ಈ ಬಿಡುವಿನಲ್ಲಿ ಮಾಡಿ ಮುಗಿಸ್ಬಿಡೋಣ ಅಂತ ಕೂತ್ಬಿಟ್ಟೆ. ಹಳ್ಳಿಗೆ ಇನ್ಯಾವಾಗಲಾದರೂ ಹೋದ್ರಾಯ್ತು ಅಂದುಕೊಂಡೆ. ಒಳ್ಳೇದು ಮಾಡಿದೆ ಬಿಡು. ಹೇಗಿದ್ದಾನಮ್ಮ ಆತ? ಅವರು ಸಾಧಾರಣವಾಗಿಯೇ ಕೇಳಿದ್ದರು. ಅವರೇಕೆ ಅವನ ಬಗೆಗೆ ಕೇಳುತ್ತಿದ್ದಾರೆ ಎಂದು ಕಸಡಿಸಿಕೊಂಡಳು. ಚೆನ್ನಾಗಿದ್ದಾರೆ. ಅವರ ಕೆಲಸ ಸಾಂಗವಾಗಿ ನೆರವೇರ್ತಾ ಇದೆ. ನಮ್ಮ ಜನ ಗೊತ್ತಲ್ಲಣ್ಣ, ಬಿಳಿ ತೊಗಲಿನವರು ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಸವಲತ್ತು ಒದಗಿಸ್ತಾರೆ. ಆತನಿಗೇನು ಮಹಾರಾಜ ಇದ್ದ ಹಾಗಿದ್ದಾರೆ. ಈಗ ಸದ್ಯದಲ್ಲಿ ಧಾರವಾಡಕ್ಕೆ ಹೆಚ್ಚಿನ ಅಧ್ಯಯನಕ್ಕೆ ಅಂತ ಹೋಗಿದ್ದಾರೆ. ಅದ್ಯಾಕಣ್ಣ ಅವರ ಬಗ್ಗೆ ಆಸಕ್ತಿ ನಿಮಗೆ? ಅಂತಹ ಸ್ಪೆಷಲ್ ಆಸಕ್ತಿ ಏನೂ ಇಲ್ಲಮ್ಮ. ನೀನು ಯಾರ ಬಗ್ಗೆ ಹೇಳಿರ್ತೀಯೋ ಅವರು ನೆನಪಿನಲ್ಲಿರ್ತಾರೆ ಅಷ್ಟೇ. ಈತನ ವಿಷಯ ನೀನು ಹೇಳಿದ್ದೆ, ಅದಕ್ಕೆ ಕೇಳಿದೆ ಅಷ್ಟೇ. ಆ ಹುಡುಗಿ, ಅದೇ ಪ್ಯಾಂಟ್ ಹಾಕ್ಕೊಂಡು ಹುಡುಗರ ಕ್ರಾಪ್ ಮಾಡಿಕೊಂಡು ಬಂದಿದ್ದಾಳಲ್ಲಮ್ಮ ಒಂದು ದಿನ, ಆ ಹುಡುಗಿ ಇದ್ದಾಳಾ ಇಲ್ಲ ಬೇರೆ ಎಲ್ಲಾದರೂ? ಮೇಘಾನ ನೀವು ಹೇಳ್ತಿರೋದು? ಯೂನಿವರ್ಸಿಟಿಲೇ ಇದ್ದಾಳೆ. ಈಗ ಸದ್ಯಕ್ಕೆ ದೀರ್ಘ ರಜೆ ಹಾಕಿದ್ದಾಳೆ. ಅವರ ತಂದೆಗೆ ಹುಷಾರಿಲ್ವಂತೆ, ಅವರ ಹತ್ರ ಹೋಗಿದ್ದಾಳೆ. ಸೀತಾರಾಮು, ಎಲ್ಲರನ್ನೂ ನೆನ್ಪಿಟ್ಕೊಂಡಿದ್ದೀರಲ್ಲ ಅಣ್ಣ. ಸೀತಾರಾಮನೂ ಚೆನ್ನಾಗಿದ್ದಾನೆ. ನನಗಿನ್ನೂ ಯಾವುದರಲ್ಲಿ ಆಸಕ್ತಿ ಇದೆ ಹೇಳು? ಪೇಪರ್ ಓದೋಣ ಅಂದರೆ ಬರೀ ಕೊಲೆ, ಸುಲಿಗೆ, ಭ್ರಷ್ಟಾಚಾರ, ಅಪಘಾತಗಳು ಈ ಸುದ್ದಿಗಳೇ ತುಂಬಿರುತ್ತವೆ. ಇಲ್ಲ ಅಂದರೆ ರಾಜಕಾರಣಿಗಳ ಕರೆ ಕೊಡ್ತಾನೇ ಇರ್ತಾರೆ. ಯಾವುದನ್ನೂ ಮಾಡೋರಲ್ಲ, ಬರೀ ಮಾತು ಮಾತು. ನಮ್ಮ ಈ ನಾಯಕರ ಮಾತನ್ನೆಲ್ಲ ಎನರ್ಜಿಯಾಗಿ ಪರಿವರ್ತಿಸಿ ವಿದ್ಯುತ್ ಶಕ್ತಿ ತಯಾರಿಸಲಿಕ್ಕಾಗಿದ್ದರೆ ಇಡೀ ಜಗತ್ತಿಗೆ ಸಾಕಾಗ್ತಿತ್ತು. ಅದರಿಂದ ನನಗೆ ಪೇಪರ್ ಓದೋಕ್ಕೆ ಬೇಸರ. ರಾಜೇಶ್ವರಿದು ನಂದು ಆಸಕ್ತಿಯಲ್ಲ, ನಿನ್ನಲ್ಲಿ ಮಾತ್ರ ಮಗು. ನಿನ್ನ ಸುತ್ತಾನೇ ಸುತ್ತುತ್ತಾ ಇರುತ್ತೆ ನಮ್ಮ ಆಲೋಚನೆಗಳು. ನೀನು ಏನು ಮಾಡಿದ್ರೂ ನಮಗೆ ಸಂತೋಷ. ಅಷ್ಟೊಂದು ನನ್ನ ಹಚ್ಕೋಬೇಡಿ ಅಣ್ಣ, ನಿರಾಸೆ ಆಗುತ್ತೆ ಎಂದು ಹೇಳುತ್ತಾ ಕತ್ತಲಾಗ್ತಾ ಬಂತು. ದೀಪ ಹಾಕ್ತೀನಿ, ಒಳಗೋಗೋಣ ಎಂದು ಒಳಗೆ ಹೋದಳು. ಮುಂದೆ ಅವರ ಉದ್ವೇಗವನ್ನು ಹೆಚ್ಚು ಮಾಡುವ ಮಾತುಗಳಿಗೆ ಪ್ರೋತ್ಸಾಹ ಕೊಡುವ ಮನ ಬರಲಿಲ್ಲ ಅವಳಿಗೆ. ನಿನ್ನಿಂದ ನಮಗೆ ನಿರಾಶೆಯೇ? ನಮಗೆ ನೀನು ನೀಡಿರೋ ಆಸರೆಯನ್ನು ಯಾವ ಅಳತೆಗೋಲಿನಲ್ಲಿ ಅಳೆಯೋಣ? ದೀಪ ಹಚ್ತೀನಿ ಅಂದ್ಯಾ? ಎಂದೋ ನೀನು ನಮ್ಮ ಮನೆಯ ಆರಿದ ದೀಪಾನ ಬೆಳಗಿದ್ದಿ. ದೇವರು ನಿನ್ನ ಭವಿಷ್ಯ ಚೆನ್ನಾಗಿ ಮಾಡಬೇಕು. ಇನ್ನೂ ಒಮ್ಮೆ ಹೇಳ್ತೀನಿ, ನೀನೇನೇ ಮಾಡಿದ್ರೂ ನಮಗೆ ಸಂತೋಷ ಎಂದು ತಡೆದು ಹೇಳುತ್ತಾ ಅವರೂ ಒಳ ಬಂದರು. ಅವರಿಂದ ಯಾವ ಮಾತು ಕೇಳುವಷ್ಟು ಕಿವಿಯೆಳೆತೆಯಲ್ಲಿ ಅವಳಿರಲಿಲ್ಲ. ದಿನಗಳು ಹಾಯಾಗಿ ಕಳೆಯುತ್ತದೆ ಎಂದುಕೊಂಡರೂ ಕಾಳಿಂದಿಯ ಮನಕ್ಕೆ ಘಾಸಿಯಾಗುವ ಸುದ್ದಿಗಳು ಬಂದು ಅಪ್ಪಳಿಸುತ್ತಲೇ ಇದ್ದವು.